ಹಾಯ್ ಹಲೋ ನಮಸ್ತೆ. ನಾನಿವತ್ತಿನ ರೆಸಿಪಿಯಲ್ಲಿ ಇತಿಕಿದ ಹಸಿ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಚಿಕನ್ ಸಾಂಬಾರನ್ನ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಮುದ್ದೆಗೆ ಕಾಂಬಿನೇಷನ್ ಆಗುವಂತಹ ಒಂದು ಚಿಕನ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದರಲ್ಲೂ ಅವರೆಕಾಳನ್ನ ಹಾಕಿ ಮಾಡೋದ್ರಂತೂ ಸೂಪರ್ ಟೇಸ್ಟಿ ಅಂತಲೇ ಹೇಳೋದು. ಮೊದಲನೇದಾಗಿ ನಾನಿಲ್ಲಿ ಒಂದು 3/4 kg ಆಗುವಷ್ಟು ಚಿಕನ್ನ ಅರಿಶಿನದ ಪುಡಿ ಹಾಕಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹೇಳ್ದಂಗೆ ನಾನು ಸ್ವಲ್ಪ ಅರಿಶಿನದ ಪುಡಿನ ಹಾಕಿ ಚಿಕನ್ನ ತೊಳ್ಕೊಳ್ಳಿ, ಸ್ಮೆಲ್ ಬರೋದಿಲ್ಲ. ನೆಕ್ಸ್ಟ್ ನಾನಿವಾಗ ಚಿಕನ್ಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಹೋಳು ಆಗುವಷ್ಟು ತೆಂಗಿನಕಾಯಿ, ಹಾಗೆ 1 ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 2 ಇಂಚು ಆಗುವಷ್ಟು ಶುಂಠಿ, ಹಾಗೆ 1 ಟೊಮೊಟೊ, ಹಾಗೆ 1 ಗೆಡ್ಡೆ ಆಗುವಷ್ಟು ಈರುಳ್ಳಿ, ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು. ಇಷ್ಟನ್ನು ಸಹ ನಾನಿವಾಗ ಮಸಾಲೆನ ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಸಹ ನಾವು ಯಾವುದೇ ಕಾರಣಕ್ಕೂ ಹುರ್ಕೊಳ್ಳಲ್ಲ. ನಾನಿವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಇದಿಷ್ಟು ಸಾಮಗ್ರಿಗಳನ್ನು ನೀಟಾಗಿ ರುಬ್ಕೊಳ್ಳೋಣ. ಮೊದಲನೇದಾಗಿ 1 ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿ ಆಗುವಷ್ಟು ಪುದೀನ ಸೊಪ್ಪು, ನೆಕ್ಸ್ಟು ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಂಡು, ನೆಕ್ಸ್ಟು ನಾವು ಏನು ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಮೆಣಸು, ಹಾಗೆ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 2 ಇಂಚು ಆಗುವಷ್ಟು ಶುಂಠಿ, ಇದಿಷ್ಟನ್ನು ಸಹ ನಾವಿವಾಗ ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆ 1 ಸ್ಪೂನ್ ಆಗುವಷ್ಟು ಕಡಲೆ, ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಡಲೆನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫ್ಲೇವರಿಗೋಸ್ಕರ 1 ಸ್ಪೂನ್ ಆಗುವಷ್ಟು ಸೋಂಪು, 1 ಇಂಚು ಆಗುವಷ್ಟು ಚಕ್ಕೆ, ಹಾಗೂ ಒಂದು 4 ಲವಂಗನ ಸೇರಿಸಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ನುಣ್ಣಗೆ ಮಸಾಲೆನ ರುಬ್ಬಿಟ್ಕೊಳ್ಳೋಣ. ನೆಕ್ಸ್ಟು ರುಬ್ಬಿರೋಂಥ ಮಸಾಲೆನ ಪಕ್ಕಕ್ಕಿಟ್ಟು ಒಂದು ಪ್ಯಾನ್ನ ತೊಗೊಂಡು ನಾವಿಲ್ಲಿ ಒಂದು 2-3 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ, ನಾನಿಲ್ಲಿ ಒಂದು 1/4 kg ಆಗುವಷ್ಟು ಅವರೆಕಾಳನ್ನ ನೀಟಾಗಿ ನೆನೆಸಿ ತೊಳೆದು ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾವಿವಾಗ ಏನು ಮಾಡಬೇಕಪ್ಪ ಅಂತಂದರೆ, ಎಣ್ಣೆಲಿ ಹಾಕಿ ಸ್ವಲ್ಪ ಒಂದು 5-10 ನಿಮಿಷಗಳ ಕಾಲ ನಾವಿವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಈ ರೀತಿಯಾಗಿ ಮಾಡ್ತೀವಿ ಅಂತಂದರೆ, ಅವರೆಕಾಳು ಹಸಿ ಸ್ಮೆಲ್ ಇರುತ್ತಲ್ವ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಹಾಗೆ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ಲನ್ನು ಹೋಗಿ ಚೆನ್ನಾಗಿ ಫ್ಲೇವರು ಚೆನ್ನಾಗಿ ಬರುತ್ತೆ, ಮತ್ತು ಟೇಸ್ಟನ್ನು ಸಹ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಅವರೆಕಾಳನ್ನ ನೀಟಾಗಿ ಹುರ್ಕೊತಾ ಇದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆದರೆ ಸಾಕು. ನೆಕ್ಸ್ಟ್ ನಾವಿವಾಗ ಅದನ್ನು ಸಹ ಕಾಳನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಕುಕ್ಕರ್ಗೆ ನಾನಿರುವಾಗ ಒಂದು 2-3 ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ತಾ ಇದ್ದೀನಿ. ಆಯಿಲು ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾವು ಏನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಚಿಕನ್ನ ಸೇರಿಸ್ತಾ ಇದ್ದೀನಿ. ನಾವು ಚಿಕನ್ನು ಹಾಕಿದ ಮೇಲೆ ಸ್ವಲ್ಪ 1 ಹಿಡಿ ಆಗುವಷ್ಟು ಟೇಸ್ಟಿಗೆ ಅಷ್ಟೇ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನದ ಪುಡಿ. ಯಾವುದೇ ಅಡುಗೆಗೂ ಸಹ ನಾವು ಇವಾಗ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸಿ ಫ್ರೈ ಮಾಡ್ಕೋಬೇಕು. ಅರಿಶಿನದ ಪುಡಿ ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾಗಿ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಚಿಕನಲ್ಲಿ ನೋಡಿ ನೀರು ಬಿಟ್ಕೊಬೇಕು. ನೀರಿನ ಅಂಶ ಎಲ್ಲನೂ ಬಿಟ್ಕೊಂಡಿದ್ದಾದಮೇಲೆ ನಾವು ಏನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ನೀರು ಹಾಕಿ ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ನು ಸ್ವಲ್ಪ ತೊಳೆದ್ಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಹದ ಬೇಕೋ ಆ ಹದ ನೋಡಿಕೊಂಡು ನೀವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಚಪಾತಿಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಹೇಳ್ಬಿಟ್ಟು ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕುದಿ ಬಂದಿದ್ದಾದಮೇಲೆ ಸಾಂಬಾರು ನಾವು ಏನು ಆಗಲೇ ಹುರಿದು ಇಟ್ಕೊಂಡಿದ್ವಿ ನೋಡಿ, ಇಟ್ಕದ ಬೇಳೆನ ಸೇರಿಸೋಣ ಮಸಾಲೆ ಜೊತೆಗೆ. ಈ ರೀತಿಯಾಗಿ ಮಾಡಿಕೊಂಡ್ರೆ ಇಟ್ಕದ ಬೇಳೆನೂ ಸಹ ಬೇಗನೆ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ 3/4 ಭಾಗ ಚಿಕನು ಸಾಂಬಾರಲ್ಲಿ ಬೆಂದಾಗಿದ್ದಾದಮೇಲೆ ನಾವು ಹುರ್ಕೊಂಡಿರ್ತೀವಲ್ವ, ಸ್ವಲ್ಪ ಆಲ್ರೆಡಿ ಅಲ್ಲೇ ಸ್ವಲ್ಪ ಬೆಂದಿರುತ್ತೆ. ನೆಕ್ಸ್ಟು 2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪುಡಿನ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪುಡಿ ಏನಕ್ಕಪ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಅಂದರೆ, ಆಗಲೇ ನಾವು ರುಬ್ಬೋದಕ್ಕೂ ಸಹ 3 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀವಿ. ನೆಕ್ಸ್ಟು
1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಸೇರಿಸ್ಕೊಳ್ಳಿ. ಅದು ಆಪ್ಷನಲ್ಲು, ಬೇಕಂದರೆ ಟೇಸ್ಟಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಜಿಲ್ನ ತಗೊಂಡಿದ್ದೀನಿ. ಒಂದೇ ಒಂದು ವಿಜಿಲ್ ಕೂಗಿಸಿ ಬೇಗನೆ ಚಿಕನ್ನು ಎಲ್ಲನೂ ಬೆಂದ್ಬಿಡುತ್ತೆ. ಮತ್ತು ಅವರೆಕಾಳು ಹಾಕಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ. ಕಾಳೆಲ್ಲನೂ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಬಾಯಿಗೆ ಸಿಕ್ಕಿದ್ರೇ ಅವರೆಕಾಳು ಸಾಂಬಾರು ಚೆನ್ನಾಗಿರೋದು. ಚಿಕನ್ ಹಾಕಿ ಮಾಡಿರೋಂತಹ ಅವರೆಕಾಳು ಸಾಂಬಾರು ಚೆನ್ನಾಗಿರೋದು. ಈ ರೀತಿಯಾಗಿ ಜಸ್ಟ್ ಒಂದೇ ಒಂದು ವಿಜಿಲ್ನ ಕೂಗಿಸ್ಕೊಂಡು ಬೇಗನೆ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ನಿಧಾನವಾಗಿ ಎಲ್ಲನೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ರೀತಿಯಾಗಿ ಅವರೆಕಾಳನ್ನ ಹಾಕಿ ಮಾಡಿರುವಂತಹ ಚಿಕನ್ ಸಾಂಬಾರು ರೆಡಿಯಾಗಿದೆ. ಚಿಕನ್ ಸಾಂಬಾರು ಮತ್ತು ಅವರೆಕಾಳನ್ನ ಹಾಕಿ ಮಾಡಿದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಅವರೆಕಾಳು ಸೀಸನಲ್ಲಿ ಸಿಕ್ಕಾಬಟ್ಟೆ ಅವರೆಕಾಳು ಮನೇಲಿ ಅವರೆಕಾಳಿನಿಂದ ಏನೇನು ರೆಸಿಪಿಗಳನ್ನ ಮಾಡಬೇಕು ಮತ್ತು ಏನೇನೆಲ್ಲ ಮಾಡ್ಬೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಸಂಕ್ರಾಂತಿ ಹಬ್ಬಕ್ಕಂತೂ ಮೇಯ್ನಾಗೆ ಅವರೆಕಾಳು ಇರಲೇಬೇಕು. ಈ ರೀತಿಯಾಗಿ ನಾನು ಇದ್ಕಿದ್ದ ಅವರೆ ಬೇಳೆನ ಹಾಕ್ಬಿಟ್ಟು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಪರ್ಫೆಕ್ಟ್ ಕಾಂಬಿನೇಷನ್ ಏನಪ್ಪ ಅಂತಂದರೆ ರಾಗಿ ಮುದ್ದೆ ಸೂಪರ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಚಪಾತಿ ಪೂರಿ ಎಲ್ಲದಕ್ಕೂ ಒಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಕಾಳು ಜಾಸ್ತಿ ಬೇಯಿಸ್ಕೊಳ್ಳೋಬೇಡಿ, ಈ ರೀತಿಯಾಗಿ ಇದ್ರೇ ಸಾಂಬಾರು ಟೇಸ್ಟು ಚೆನ್ನಾಗಿರೋದು. ಹಾಗೆ ನೋಡಿದ್ರಲ್ಲ, ಹಿದ್ಕಿದ ಅವರೆಕಾಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಚಿಕನ್ ಸಾಂಬಾರನ್ನ ಮಾಡೋದು ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.